ಏತ್ ಸ್ಟ್ಯಾಂಡರ್ಡಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ ಪಾಠದ ಫಸ್ಟ್ ಕ್ಲೋಸ್ ಇದೆ ಅ ಡೇ ಇನ್ ದ ಆಶ್ರಮ ಅಂತಕ್ಕಂಥದ್ರಲ್ಲಿ C1 ಮತ್ತು C2ದಲ್ಲಿದೆ ಕಾಂಪ್ರಿಹೆನ್ಷನ್ 1 ಆ್ಯಂಡ್ ಕಾಂಪ್ರಿಹೆನ್ಷನ್ 2ದಲ್ಲಿರ್ತಕ್ಕಂಥ ಶೇರ್ ಯುವರ್ ರೆಸ್ಪಾನ್ಸಸ್ದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ. ಸೊ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ಗಳನ್ನು ನಿಮ್ಮ FA SA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ. ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ನೋಡುವ ಅ ಡೇ ಇನ್ ದ ಆಶ್ರಮದಲ್ಲಿರ್ತಕ್ಕಂಥ C1 ಮತ್ತು C2 ಕಾಂಪ್ರಿಹೆನ್ಷನ್ 1 ಆ್ಯಂಡ್ ಕಾಂಪ್ರಿಹೆನ್ಷನ್ 2ದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಫಸ್ಟ್ C1 ಅಂದರೆ ಕಾಂಪ್ರಿಹೆನ್ಷನ್ 1. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್. ಸೊ ನೀವೇನು ಮಾಡಬೇಕಂದ್ರೆ ಪೇರಲ್ಲಿ ಕೂತ್ಕೊಳ್ಬೇಕು ಜೋಡಿಯಾಗಿ. ಅದರಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾರೆ, ಒಬ್ಬರು ಉತ್ತರವನ್ನು ಹಂಚ್ಕೊಳ್ಬೇಕಾಗ್ತದೆ. ಫಸ್ಟ್ ಕ್ವಶನ್ ಇತ್ತು, ಹೂ ನೇಮ್ಡ್ ದ ಸ್ಕೂಲ್ ಶಾಂತಿ ನಿಕೇತನ. ಓಕೆ, ಸೊ ಶಾಂತಿ ನಿಕೇತನ ಅಂತಕ್ಕಂಥದ್ದನ್ನು ಹೆಸರನ್ನು ಇಟ್ಟರು ಯಾರು ಅಂತ ಕೇಳಿದರು. ಮಹರ್ಷಿ ರವೀಂದ್ರನಾಥ ಟ್ಯಾಗೋರ್ ನೇಮ್ಡ್ ದ ಸ್ಕೂಲ್ ಶಾಂತಿ ನಿಕೇತನ ಅಂತಕ್ಕಂಥದ್ದಿತ್ತು. ಈ ಶಾಂತಿ ನಿಕೇತನ ಅಂತ ಹೆಸರು ಕೊಟ್ಟವರೇ ಮಹರ್ಷಿ ರವೀಂದ್ರನಾಥ ಟ್ಯಾಗೋರ್. ನೆಕ್ಸ್ಟ್ ಕ್ವಶನ್, ವೆನ್ ಡಸ್ ದ ಡೇ ಇನ್ ಶಾಂತಿ ನಿಕೇತನ ಬಿಗಿನ್? ಆನ್ಸರ್, ದ ಡೇ ಬಿಗಿನ್ಸ್ ಬಿಫೋರ್ ಡಾನ್ ವೆನ್ ದ ಬರ್ಡ್ಸ್ ಚಿರ್ಪ್ಸ್ ಇನ್ ಅಲ್ಮೋಕಿ ಗ್ರೋವ್ಸ್ ಅಂತಕ್ಕಂಥದ್ದಿದೆ. ಸೊ ಇದು ಉತ್ತರ ಇತ್ತು. ಪ್ರಶ್ನೆ 3, ವಾಟ್ ಈಸ್ ಟರ್ಮ್ಡ್ ಬೈ ಗುರುದೇವ ಆಸ್ ದ ಡಾರ್ಲಿಂಗ್ ಆಫ್ ಅವರ್ ಹರ್ಟ್ಸ್ ಅಂತ ಇದೆ. ಸೊ ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ, ಶಾಂತಿ ನಿಕೇತನ ಈಸ್ ಟರ್ಮ್ಡ್ ಆಸ್ ದ ಡಾರ್ಲಿಂಗ್ ಆಫ್ ಅವರ್ ಹರ್ಟ್ಸ್ ಬೈ ಗುರುದೇವ ಅಂತಕ್ಕಂಥದ್ದಿದೆ. ಸೊ ಇದು ಕೂಡ ಈ ಪ್ರಶ್ನೆಯ ಒಂದು ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4 ಬಂದಿದೆ. Which phrase used in paragraph 1 means both the old and the young people ಅಂತ ಕೇಳಿದ್ದಾರೆ. ಪ್ಯಾರಾಗ್ರಾಫ್ ಫಸ್ಟಲ್ಲಿ ಬೋತ್ ಆಗಿ ಅಂದರೆ ಯಂಗ್ ಮತ್ತು ಓಲ್ಡ್ ಪೀಪಲ್ಗೆ ಯಾವ ಫ್ರೇಸನ್ನಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನು ಬರ್ತದಪ್ಪ ಅಂತಂದ್ರೆ, ದ ಫ್ರೇಸ್ ಓಲ್ಡ್ ಆ್ಯಂಡ್ ಯಂಗ್ ಅಲೈಕ್ ಮೀನ್ಸ್ ಬೋತ್ ದ ಓಲ್ಡ್ ಆ್ಯಂಡ್ ದ ಯಂಗ್ ಪೀಪಲ್ ಇನ್ ಪ್ಯಾರಾಗ್ರಾಫ್ 1 ಅಂತಕ್ಕಂಥದ್ದು ಇದೆ. ಕ್ವಶನ್ ನಂಬರ್ 5, the boys in Shanti Niketana get up early in the morning. Who else are early risers ಅಂತ ಕೇಳಿದ್ದಾರೆ. ಆನ್ಸರ್ಸ್, the birds in Almoki groves are the early risers with the boys in Shanti Niketana ಅಂತಕ್ಕಂಥದ್ದು ಉತ್ತರ ಬರಿಬೇಕು. ಇಲ್ಲಿಗೆ C1ದಲ್ಲಿರ್ತಕ್ಕಂಥ ಕಾಂಪ್ರಿಹೆನ್ಷನ್ 1ನಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೀವಿ. ಇನ್ನು C2ಗೆ ಹೋಗೋಣ. ಕಾಂಪ್ರಿಹೆನ್ಷನ್ 2ದಲ್ಲಿ ವರ್ಕ್ ಇನ್ ಫೇರ್ಸ್. ಇಬ್ಬರು ಜೊತೆಯಾಗಿ ಕುಂತ್ಕೊಂಡು ಏನು ಮಾಡಬೇಕು, ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಬೇಕು ಜೋಡಿದಾರರೊಂದಿಗೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ಸ್. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ನಿಮ್ಮ ಜೊತೆಗಾರರೊಂದಿಗೆ ಈ ಉತ್ತರಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಶೇರ್ ಮಾಡ್ಕೊಳ್ಬೇಕು, ಹಂಚ್ಕೊಳ್ಬೇಕು. ಫಸ್ಟ್ ಕ್ವಶನ್ ಇದೆ, what kind of work to do the boys practice in the afternoon? ಮಧ್ಯಾಹ್ನದ ವೇಳೆ ಶಾಂತಿ ನಿಕೇತನದಲ್ಲಿ ಮಕ್ಕಳು ಏನನ್ನ ಅಭ್ಯಾಸ ಮಾಡ್ತಾರೆ ಅಂತಕ್ಕದ್ದನ್ನು ಕೇಳಿದ್ರು. ದ ಬಾಯ್ಸ್ ಇನ್ ಶಾಂತಿ ನಿಕೇತನ ಪ್ರಾಕ್ಟೀಸ್ ಕಾರ್ಪೆಂಟರಿ, ಸ್ಪಿನ್ನಿಂಗ್, ವೀವಿಂಗ್, ಡ್ರಾಫ್ಟಿಂಗ್, ಪೇಂಟಿಂಗ್, ಮ್ಯೂಸಿಕ್ ಎಟ್ಸೆಟ್ರಾ. ಇನ್ ದ ಆಫ್ಟರ್ನೂನ್ ದೇ ಲರ್ನ್ ದೀಸ್ ಟೈಪ್ಸ್ ಆಫ್ ಹ್ಯಾಂಡಿ ವರ್ಕ್. ಕರಕುಶಲ, ಹ್ಯಾಂಡಿ ವರ್ಕ್ ಅಂದರೆ ಕರಕುಶಲ, ಕೈಯಿಂದ ಮಾಡ್ತಕ್ಕಂಥದ್ದು. ಓಕೆನಾ? ಸೊ ಇವೆಲ್ಲ ವರ್ಕ್ಗಳನ್ನು ಕಾರ್ಪೆಂಟರಿ, ಸ್ಪಿನ್ನಿಂಗು, ವೀವಿಂಗು, ಡ್ರಾಫ್ಟಿಂಗ್, ಪೇಂಟಿಂಗ್, ಮ್ಯೂಸಿಕ್ ಈ ಎಲ್ಲ ಏನು ಮಾಡ್ತಿದ್ರಪ್ಪ ಅಂದ್ರೆ ಶಾಂತಿ ನಿಕೇತನದಲ್ಲಿ ವಿದ್ಯಾರ್ಥಿಗಳು ಮಧ್ಯಾಹ್ನದ ಸಮಯದಲ್ಲಿ ಕೆಲಸವನ್ನು ಮಾಡ್ತಿದ್ರು. ಮುಂದಿನ ಪ್ರಶ್ನೆ, ವಾಟ್ ಆರ್ ಶಾಂತಿ ನಿಕೇತನ ಬಾಯ್ಸ್ ಫೇಮಸ್ ಫಾರ್? ಹಾಗಾದರೆ ಶಾಂತಿ ನಿಕೇತನದಲ್ಲಿರ್ತಕ್ಕಂಥ ಹುಡುಗರು ಯಾವುದಕ್ಕೆ ಪ್ರಸಿದ್ಧರಾಗಿದ್ದರು? The Shanti Niketana boys are famous for sports and games everywhere. ಸ್ಪೋರ್ಟ್ಸ್ ಅಂದರೆ ಕ್ರೀಡೆ, ಗೇಮ್ಸ್ ಅಂದರೆ ಆಟಗಳು. ಕ್ರೀಡೆ ಮತ್ತು ಆಟಗಳಲ್ಲಿ ಎತ್ತಿದ ಕೈಯವರಾಗಿದ್ದರು ಶಾಂತಿ ನಿಕೇತನದ ಒಂದು ಶಾಲೆಯ ಬಾಲಕರು. ಮುಂದಿನ ಪ್ರಶ್ನೆ, ಥರ್ಡ್ ಒನ್, ಹೌ ಡು ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ಸ್ ಬಿಫೋರ್ ದೇ ಗೋ ಟು ಬೆಡ್? ವಿದ್ಯಾರ್ಥಿಗಳು ಶಾಂತಿ ನಿಕೇತನದಲ್ಲಿ
ರಾತ್ರಿ ಮಲಗೋಕ್ಕಿಂತ ಮುಂಚೆ ಸಾಯಂಕಾಲವನ್ನು ಹೇಗೆ ಕಳೀತಾ ಇದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ಉತ್ತರ: ದ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ ಬಿಫೋರ್ ದೇ ಗೋ ಟು ಬೆಡ್ ಬೈ ಟೆಲ್ಲಿಂಗ್ ಫೇರಿ ಟೇಲ್ಸ್, ರಿಸಿಟೇಷನ್ ಆಫ್ ಶಾರ್ಟ್ ಡ್ರಾಮಾಸ್, ಸಿಂಗಿಂಗ್ ಗುರುದೇವಾಸ್ ಸಾಂಗ್ ಆ್ಯಂಡ್ ಗ್ಯಾದರಿಂಗ್ಸ್ ಆಫ್ ಡಿಫ್ರೆಂಟ್ ಸ್ಕೂಲ್ಸ್. ಪ್ರತಿದಿನವೂ ಕೂಡ ಅವ್ರು ಏನು ಮಾಡ್ತಿದ್ರಪ್ಪ ಅಂತಂದರೆ ಲಘು ನಾಟಕಗಳನ್ನು ಕಂಠಪಾಠ ಮಾಡೋದಾಗಿರ್ಬೋದು, ಕಥೆಗಳನ್ನು ಹೇಳೋದಾಗಿರ್ಬೋದು, ಗುರುದೇವನ ಬಗ್ಗೆ ಇರ್ತಕ್ಕಂಥ ಹಾಡುಗಳು, ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳಿಂದ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಕೂಡ್ತಿದ್ರು, ಸೇರ್ತಿದ್ರು. ಇದೆಲ್ಲ ಪ್ರತಿದಿನ ಸಾಯಂಕಾಲ ನಿದ್ರೆಯ ಹೋಗೋಕ್ಕಿಂತ ಮುಂಚೆ ಅವರೆಲ್ಲ ಏನು ಮಾಡ್ತಿದ್ರಪ್ಪ ಅಂದ್ರೆ ಈ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ಶಾಂತಿನಿಕೇತನದ ಮಕ್ಕಳು. ಲಾಸ್ಟ್ ಕ್ವಶನ್ ಇತ್ತು C2ದಲ್ಲಿ. ರೀಡ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಕೇರ್ಫುಲಿ. ವಾಟ್ ಈಸ್ ಡಿಸ್ಕ್ರೈಬ್ಸ್ ಈಸ್. ನೀವು ಸೆಕೆಂಡ್ ಪ್ಯಾರಾಗ್ರಾಫನ್ನು ಓದ್ತೀರಿ. ಓಕೆ, ಅಲ್ಲಿ ಓದಿದ ನಂತರ ಅದು ಯಾವುದನ್ನು ವರ್ಣನೆ ಮಾಡ್ತದೆ ಅಂತ ಕೇಳಿದರು. ಸೊ A, ದ ಗ್ರೇಟ್ನೆಸ್ ಆಫ್ ದ ಟೀಚರ್. B, ದ ಸಾಂಗ್ ಆಫ್ ದ ಚೋರಿಸ್ಟರ್ಸ್. C, ದ ಲೆಸನ್ಸ್ ಟಾಟ್ ಇನ್ ದ ಆಶ್ರಮ. D, ದ ಸೈಲೆಂಟ್ ಮೆಡಿಟೇಷನ್ ಆಫ್ ದ ಇನ್ಮೇಟ್ಸ್ ಅಂತ ಕೇಳಿದ್ದಾರೆ. ಸೊ ದ ಸಾಂಗ್ಸ್ ಆಫ್ ದ ಕೋರಿಸ್ಟರ್ಸ್ ಅಂತ ಕರೀತಾರೆ. ಅದು ಇಲ್ಲಿರ್ತಕ್ಕಂಥದ್ದು ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿ ಅದನ್ನು ಡಿಸ್ಕ್ರೈಬ್ ಮಾಡ್ತದೆ. ಇಷ್ಟು ಆತ್ಮೀಯ ಸ್ನೇಹಿತರೆ, ನಾನು ನಿಮಗೆ 8th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ ದ ಅಡೇ ಇನ್ ದ ಆಶ್ರಮ ಅಂತಕ್ಕಂಥ ಗದ್ಯಪಾಠದ ಕಾಂಪ್ರಿಹೆನ್ಷನ್ 1 ಮತ್ತು ಕಾಂಪ್ರಿಹೆನ್ಷನ್ 2ದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಅದರ ಮುಂದಿನ ಭಾಗದ ಪ್ರಶ್ನೋತ್ತರಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ತಾವೆಲ್ಲರೂ ಕೂಡ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಜೊತೆಗೆ ಒಂದು ಮನವಿ, ಸೊ ನಮ್ಮದೇ ಆಗಿರತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಅಂತ ಫೇಸ್ಬುಕ್ ಪೇಜ್ ಇದೆ, ಅದಕ್ಕೂ ಕೂಡ ಫಾಲೋ ಆಗಿ. ನಮ್ಮದೇ ಒಂದು ID ಇದೆ ಇನ್ಸ್ಟಾಗ್ರಾಮಲ್ಲಿ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಫಾಲೋ ಆಗಬೇಕು. ವೆರಿ ಇಂಪಾರ್ಟೆಂಟ್ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ, ಯಾಕಂದರೆ ಅಲ್ಲಿ ಭಾಳಷ್ಟು ವಿಷಯಗಳನ್ನು ನಾವು ನಿಮಗೆ ಹಂಚಿಕೊಳ್ತೀವಿ. ನಿಮ್ಮ ಸ್ಟಡಿ ಪರ್ಪಸ್, ಎಕ್ಸಾಮ್ ಪರ್ಪಸ್, PD ಪರ್ಸನಾಲಿಟಿ ಡೆವಲಪ್ಮೆಂಟ್ ಪರ್ಪಸ್ಸು ಕೂಡ ನಾವು ಪೋಸ್ಟ್ಗಳನ್ನು ಹಾಕ್ತಾನೆ ಇರ್ತೀವಿ. ಸೊ ಅವಕ್ಕೆಲ್ಲಕ್ಕೂ ಕೂಡ ನೀವು ನೋಡಬೇಕಾದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಬೇಕು. ವಿಶೇಷವಾಗಿ ಇಂಗ್ಲೀಷ್ ಅಷ್ಟೇ ಅಲ್ಲದೆ ಕನ್ನಡ, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ ಭಾಳಷ್ಟು ಒಂದು ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ನಿಮಗಾಗಿ ಲೈನಪ್ಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ಇರ್ತಕ್ಕಂಥದ್ದು ನಿಮ್ಮ ಸ್ಟಡಿಯಲ್ಲಿ ಯೂಸ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ನಾನು ಮತ್ತೆ ನಿಮಗೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ. ಸೊ ಅಲ್ಲಿಯವರೆಗೂ ಚೆನ್ನಾಗಿರಿ, ಓದ್ತಾ ಇರಿ. ಸಮಯ ಬಹು ಅಮೂಲ್ಯವಾದದ್ದು, ಅದನ್ನು ಹಾಳು ಮಾಡಿ